ರಾಜ್ಯದಲ್ಲಿ ಇವತ್ತು ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಒಂದು ಕಡೆ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ತೀವ್ರವಾಗಿ ಚರ್ಚೆಗಳು ಆಗ್ತಾ ಇದೆ. ಮತ್ತೊಂದೆಡೆ ಹುಬ್ಬಳ್ಳಿ ಪ್ರಕರಣ, ಅದೇ ರೀತಿಯಾಗಿ ವಕ್ಫ್ ಪ್ರಕರಣ ಕೂಡ ರಾಜ್ಯದಲ್ಲಿ ತೀವ್ರ ಕಾವೇರ್ತಾ ಇದೆ. ಇದೆಲ್ಲದರ ಹಿಂದೆ ನಡೀತಾ ಇರುವಂತಹ ಒಂದು ಲಾಭ ನಷ್ಟದ ಲೆಕ್ಕಾಚಾರ, ಅಂದರೆ ಪ್ರತಿಯೊಂದು ಪ್ರಕರಣದ ಹಿಂದೆ ರಾಜಕೀಯ ಲೆಕ್ಕಾಚಾರಗಳು ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಅದೆಲ್ಲವನ್ನೂ ಕೂಡ ತೆರೆ ಮರೆ ಇರುವಂತಹ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂತಹ ಕಾರ್ಯಕ್ರಮ ಈ ಕರ್ನಾಟಕ ಲೈವ್ ಕರ್ನಾಟಕ ಕಾರ್ಯಕ್ರಮ. ಪ್ರಮುಖವಾಗಿ ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂತಹ ವಿಚಾರ ಅಂತಂದರೆ ಅದು ಜಾತಿ ಗಣತಿಯ ವಿಚಾರ. ಏನಾಗುತ್ತೆ ಜಾತಿ ಗಣತಿಯ ಒಂದು ವಿಚಾರ, ಅದೇ ರೀತಿಯಾಗಿ ಅದರ ಹಿಂದೆ ಇರುವಂತಹ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ, ಇದೆಲ್ಲವನ್ನೂ ಕೂಡ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ. ಈಗ ಪ್ರತಿಯೊಂದು ಜಿಲ್ಲೆಯಿಂದ ನಮ್ಮ ಪ್ರತಿನಿಧಿಗಳು ಕೂಡ ನಮ್ಮನ್ನು ಜಾಯಿನ್ ಮಾಡ್ತಾ ಇದ್ದಾರೆ. ಮೊದಲಿಗೆ ನಮ್ಮ ಪ್ರತಿನಿಧಿಗಳನ್ನು ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಶಿವಕುಮಾರ್ ಜೋಹಳ್ಳಿ, ಅದೇ ರೀತಿಯಾಗಿ ಯಲ್ಲಪ್ಪ ಸೋಲಾರಗೊಪ್ಪ, ಆದಿತ್ಯ, ನಿಮ್ಮೆಲ್ಲರನ್ನೂ ಕೂಡ ನಾನು ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಇನ್ನು ಇದರ ಜೊತೆಗೆ ಕರ್ನಾಟಕದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂಥದ್ದು ಜಾತಿ ಗಣತಿ ವರದಿಯ ವಿಚಾರ. ಹೈ ವೋಲ್ಟೇಜ್ ಸಂಪುಟ ಸಭೆಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಕೆಲವು ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಸಂಪುಟ ಸಭೆ ಆರಂಭ ಆಗುತ್ತೆ. ಜಾತಿ ಗಣತಿ ವರದಿ ಜಾರಿ ಮಾಡೋದಕ್ಕೆ ಇವತ್ತೇ ಕ್ಲೈಮ್ಯಾಕ್ಸು. ಈವರೆಗೆ ಏನೆಲ್ಲ ಆಯಿತು? ಪ್ರಬಲ ಸಮುದಾಯಗಳಿಂದ ವಿರೋಧ, ಮತ್ತೊಂದೆಡೆ ಹಿಂದುಳಿದ ವರ್ಗಗಳ ಒಂದು ಒತ್ತಡ, ಇದೆಲ್ಲದರ ನಡುವೆ ಸರ್ಕಾರದ ಒಂದು ನಿರ್ಧಾರ ಏನಾಗುತ್ತೆ? ಇದನ್ನು ಕೂಡ ಕೆಲವು ಕ್ಷಣಗಳಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಜಾತಿ ಗಣತಿ ವರದಿ ಜಾರಿಗೆ ಇವತ್ತೇ ಕ್ಲೈಮ್ಯಾಕ್ಸ್ ಸಿಗತ್ತೆ. ಕೆಲವು ಕ್ಷಣಗಳಲ್ಲಿ ವರದಿ ಜಾರಿಯಾಗುವಂತಹ ಭವಿಷ್ಯ ನಿರ್ಧಾರ ಆಗುತ್ತೆ. ಪರ ವಿರೋಧದ ನಡುವೆಯೂ ಇವತ್ತು ಜಾತಿ ಗಣತಿ ವರದಿ ಜಾರಿಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರುವಂಥದ್ದು. ಸರ್ಕಾರ ಏನು ನಿರ್ಧಾರ ಮಾಡುತ್ತೆ, ಏನು ತೀರ್ಮಾನ ಮಾಡುತ್ತೆ? ಯಾಕಂದರೆ ಸ್ವಪಕ್ಷದಲ್ಲೇ ಒಂದು ವಿರೋಧ ವ್ಯಕ್ತವಾಗ್ತಾ ಇತ್ತು. ಮತ್ತೊಂದೆಡೆ ನಿನ್ನೆ ತಾನೇ ಒಕ್ಕಲಿಗ ಸಮುದಾಯದ ಒಂದು ನಾಯಕರು ಚರ್ಚೆ ಕೂಡ ಮಾಡಿದ್ರು, ಸಭೆ ಕೂಡ ಮಾಡಿದ್ರು. ಇದೆಲ್ಲದರ ನಡುವೆ ಇವತ್ತಿನ ಹೈ ವೋಲ್ಟೇಜ್ ಒಂದು ಸಭೆಯಲ್ಲಿ ಏನಾಗುತ್ತೆ, ಮುಂದಿನ ತೀರ್ಮಾನದ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಯಾರೊಬ್ಬರಿಗೂ ಕೂಡ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ CM ಅವರು ಈಗಾಗಲೇ ಖಡಾಖಂಡಿತವಾಗಿ ಹೇಳಿದ್ದಾರೆ. ಯಾರ್ಯಾರಿಗೂ ಅನ್ಯಾಯ ಆಗೋದಿಲ್ಲ. ಇದೊಂದು ಸೆನ್ಸಸ್ಸು, ನಾವು ಮಾಡ್ತಾ ಇರುವಂಥದ್ದು ಸೆನ್ಸಸ್ ಅಲ್ಲ. ಏನು ಪ್ರತಿಯೊಂದು ಕ್ಯಾಸ್ಟ್ಗಳಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಶಿಕ್ಷಣ, ಅದೇ ರೀತಿಯಾಗಿ ಬಡವರು ಎಷ್ಟಿದ್ದಾರೆ, ಏನು ಎತ್ತ, ಇದರ ಒಂದು ಸರ್ವೆ ಮಾತ್ರ ನಾವು ಮಾಡ್ತಾ ಇರುವಂಥದ್ದು ಅಂತ ನಾಯಕರು ಹೇಳ್ತಾ ಇದ್ದಾರೆ. ಆದರೆ ಲಿಂಗಾಯತ ಹಾಗೂ ಒಕ್ಕಲಿಗ ನಾಯಕರು ಇದನ್ನು ವಿರೋಧ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದರೆ DCM DK ಶಿವಕುಮಾರ್ ಅವರು ಇವತ್ತೇ ತಮ್ಮ ನಿರ್ಧಾರ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಒಕ್ಕಲಿಗ ನಾಯಕರು ಏನಪ್ಪ ಹೇಳಿದ್ರು, ಆ ಒಂದು ಪ್ರಶ್ನೆ ಕೂಡ ಎಲ್ಲರನ್ನ ಕಾಡ್ತಾ ಇದೆ. ಅಹಿಂದ ವರ್ಗಗಳ ಸಚಿವರ ಗಣತಿ ಪರವಾಗಿ ಇವತ್ತು ಬ್ಯಾಟಿಂಗ್ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ತೀವ್ರವಾಗಿ ಕುತೂಹಲ ಮೂಡಿಸ್ತಾ ಇದೆ ಕ್ಯಾಬಿನೆಟ್ ಮೀಟಿಂಗು. ಏನಾಗುತ್ತೆ, ಲಿಂಗಾಯತ ನಾಯಕರೇನು ಹೇಳ್ತಾರೆ, ಮತ್ತೊಂದೆಡೆ ಒಕ್ಕಲಿಗ ನಾಯಕರ ನಿರ್ಧಾರ ಏನು, ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಅದು ಕೂಡ ಒಂದು ಪ್ರಶ್ನೆ. ಈ ನಡುವೆ ಸಭೆಯಲ್ಲಿ ಏನು ಚರ್ಚೆ ಆಗುತ್ತಪ್ಪ, ಸಭೆಯಲ್ಲಿ ಏನಾಗಬಹುದು ಅಂತ ನೋಡಿದಾಗ ಕೂಲಂಕುಷವಾಗಿ ಇದನ್ನು ಅಧ್ಯಯನ ಮಾಡಬೇಕು, ಇನ್ನೂ ಅಧ್ಯಯನ ಮಾಡಬೇಕು ಇದನ್ನು. ಹೀಗಾಗಿ ಸಚಿವ ಸಂಪುಟ ಉಪಸಮಿತಿ ಏನಿದೆ ಅದನ್ನು ರಚನೆ ಮಾಡಬೇಕು ಅಂತ ಒಂದು ಬೇಡಿಕೆ ಬರುವಂತಹ ಸಾಧ್ಯತೆ ಇದೆ. ರಾಜಕೀಯೇತರ ಅಧ್ಯಯನಕ್ಕಾದರೆ ಅಧಿಕಾರಿಗಳು ಅಥವಾ ತಜ್ಞರ ಸಮಿತಿ ಕೂಡ ರಚನೆ ಆಗಬಹುದು. ಅಂದರೆ ರಾಜಕೀಯೇತರವಾಗಿ ಚರ್ಚೆ ಆಗಬೇಕಿದು, ರಾಜಕೀಯೇತರವಾಗಿ ಇದು ಅಧ್ಯಯನ ಆಗಬೇಕು ಅಂತ ಅಧಿಕಾರಿಗಳ ತಜ್ಞರ ಒಂದು ಸಮಿತಿ ಕೂಡ ರಚನೆ ಆಗಬಹುದು. ಇನ್ನು ಸಮಿತಿ ವರದಿ ನೀಡೋದಕ್ಕೆ ಅಂತ 3 ರಿಂದ 6 ತಿಂಗಳ ಕಾಲಾವಕಾಶ ಕೂಡ ಕೇಳಬಹುದಿಲ್ಲಿ. ಮತ್ತೊಂದೆಡೆ ಜನಪ್ರತಿನಿಧಿಗಳ ಅಭಿಪ್ರಾಯ ಬೇಕಂತ ಏನಾದರೂ ಅನಿಸಿದ್ರೆ ವಿಶೇಷ ಅಧಿವೇಶನವನ್ನು ಕರೆದುಬಿಟ್ಟು ಅಲ್ಲಿ ಇದನ್ನು ಚರ್ಚೆ ಮಾಡೋಣ. ನಾಯಕರು ಏನಿದೆ, ಸಮುದಾಯವಾರು ಏನು ಜನ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ನಾವು ಮಾತನಾಡಬೇಕಾಗತ್ತೆ. ನಮ್ಮ ಸಮುದಾಯಗಳ ಅಭಿಪ್ರಾಯ ಕೂಡ ಇಲ್ಲಿ ಮುಖ್ಯ ಅಂತ ಏನಾದರೂ ಪ್ರಬಲ ಸಮುದಾಯಗಳು ಪಟ್ಟು ಹಿಡಿದಿದ್ದೇ ಆದರೆ ಆಗ ಅಧಿವೇಶನದಲ್ಲಿ ಇದನ್ನು ಚರ್ಚೆ ಮಾಡೋಣ, ಅಧಿವೇಶನದಲ್ಲಿ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅನ್ನುವಂಥ ಒಂದು ನಿರ್ಧಾರ ಕೂಡ ತೆಗೆದುಕೊಳ್ಳಬಹುದು. ಜಾತಿವಾರು ಆಕ್ಷೇಪಣೆ ಆಲಿಸೋದಕ್ಕೆ OBC ಆಯೋಗ ಅಧ್ಯಕ್ಷರಿಗೂ ಕೂಡ ಸೂಚನೆ ನೀಡುವಂತಹ ಸಾಧ್ಯತೆ ಇದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಒಂದೆಡೆ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ, ಪ್ರಬಲ ಸಮುದಾಯಗಳ ವಿರೋಧ, ಹಿಂದುಳಿದ ವರ್ಗಗಳ ಒಂದು ಒತ್ತಡ, ಇದೆಲ್ಲದರ ನಡುವೆ ರಾಜ್ಯ ಸರ್ಕಾರದ ಒಂದು ನಿರ್ಧಾರ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಇವತ್ತಿನ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ.
ಸಂತೋಷ್, ಕಳೆದ ಹಲವು ದಿನಗಳಿಂದಲೂ ಕೂಡ ಜಾತಿ ಗಣತಿಯ ವರದಿಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಪರ ವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸಭೆಗಳ ಮೇಲೆ ಸಭೆಗಳನ್ನು ನಾಯಕರು ನಡೆಸ್ತಾ ಇದ್ದಾರೆ. ಸಮುದಾಯವಾರು ಮೀಟಿಂಗ್ಗಳು ಕೂಡ ನಡೀತಾ ಇದೆ. ಇವತ್ತು ಸಚಿವ ಸಂಪುಟ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗ್ತಾ ಇದೆ. ಬೇರೆ ಸಂದರ್ಭಗಳಲ್ಲೂ ಕೂಡ ಸಚಿವ ಸಂಪುಟ ಸಭೆಗಳು ಕಂಟಿನ್ಯೂ ನಡೀತಾನೆ ಇರುತ್ತೆ ಯಾವುದೇ ಸರ್ಕಾರ ಬಂದರೂ. ಆದರೆ ಆ ಸಂಪುಟ ಸಭೆಯಲ್ಲಿ ಮಹತ್ವವಾಗಿರುವಂಥ ಯೋಜನೆಗಳು, ಕಾಮಗಾರಿಗಳು ಇದರ ಬಗ್ಗೆ ಚರ್ಚೆ ಆಗುತ್ತೆ, ಅದಕ್ಕೆ ಅನುಮತಿಯನ್ನು ಕೊಡಲಾಗತ್ತೆ. ಆದರೆ ಇವತ್ತಿನ ಸಂಪುಟ ಸಭೆ ಸಾಕಷ್ಟು ವಿಶೇಷತೆಯನ್ನು ಹೊಂದಿದೆ. ಕಾರಣ, ಜಾತಿ ಗಣತಿಯ ವರದಿಯ ಬಗ್ಗೆ ಇವತ್ತು ಸಮಗ್ರವಾಗಿ ಚರ್ಚೆಯಾಗತ್ತೆ. ಸಚಿವರು ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮಂಡನೆ ಮಾಡೋದಕ್ಕೆ ಇಲ್ಲಿ ಅವಕಾಶಗಳು ಸಿಗುತ್ತೆ. ಪರ ವಿರೋಧ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸೋದಕ್ಕೆ ಮುಖ್ಯಮಂತ್ರಿಗಳ ಮುಂದೆ ಇಲ್ಲಿ ಅವಕಾಶಗಳಿದೆ. ಸೊ ಹಾಗಾಗಿ ಇವತ್ತಿನ ಸಂಪುಟ ಸಭೆ ಮತ್ತು ಇನ್ನೊಂದು ಕಡೆ ರಾಜ್ಯದ ಜನರಿಗೂ ಕೂಡ ಸಾಕಷ್ಟು ನಿರೀಕ್ಷೆಗಳಿದೆ. ಇವತ್ತಿನ ಸಂಪುಟ ಸಭೆಯಲ್ಲಿ ಈ ಒಂದು ಜಾತಿ ಗಣತಿಯನ್ನು ಜಾರಿಗೆ ತರೋದಕ್ಕೆ ಸರ್ಕಾರ ಏನಾದರೂ ಮನಸ್ಸು ಮಾಡುತ್ತಾ, ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಗುತ್ತಾ ಅಂತೇಳಿ ಹೈಂದ ಸಮುದಾಯಗಳು ಇವತ್ತು ನಿರೀಕ್ಷೆಯನ್ನು ಇಟ್ಕೊಂಡಿದ್ರೆ, ಮತ್ತೊಂದು ಕಡೆ ಇವತ್ತಿನ ಸಂಪುಟ ಸಭೆಯಲ್ಲಿ ಇದನ್ನು ಪೆಂಡಿಂಗ್ ಇಡಲಾಗತ್ತಾ? ಏಕೆಂದರೆ ಈ ಒಂದು ವರದಿಗೆ ಈಗಾಗಲೇ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇರೋದ್ರಿಂದ ಇದನ್ನು ಪೆಂಡಿಂಗ್ ಇಟ್ಟರೆ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಬಲ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ನೋಡ್ತಾ ಇದೆ. ಸೊ ಹಾಗಾಗಿ ಇವತ್ತಿನ ಸಂಪುಟ ಸಭೆ ಸಾಕಷ್ಟು ಮಾನ್ಯತೆಯನ್ನು ಪಡ್ಕೊಳ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆ ಪ್ರಾರಂಭವಾಗುತ್ತೆ. ಸಚಿವರು ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಿರುವಂತಹ ವರದಿಯ ಬಗ್ಗೆ ಇವತ್ತು ಚರ್ಚೆಗೆ ಎತ್ಕೊಳ್ಳಲಾಗತ್ತೆ. ಚರ್ಚೆ ಸಂದರ್ಭದಲ್ಲಿ ಪರ ವಿರೋಧ ಅಭಿಪ್ರಾಯಗಳು ಬರುತ್ತೆ. ಈಗಾಗಲೇ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಲ್ಲಿ ವಿರೋಧ ಹಿಂದಿನಿಂದಲೂ ಕೂಡ ವ್ಯಕ್ತವಾಗ್ತಾನೇ ಇದೆ. ಆದರೆ ಒಕ್ಕಲಿಗ ಸಮುದಾಯದ ನಾಯಕರು ಈಗ ಮೊನ್ನೆ ಅಷ್ಟೇ ಸಭೆಯನ್ನು ಮಾಡಿದ್ರು. ಒಮ್ಮತದ ನಿರ್ಣಯವನ್ನು ಅಲ್ಲಿ ಕೈಗೊಳ್ಳಲಾಗಿತ್ತು. ಯಾವುದೇ ಕಾರಣಕ್ಕೆ ವರದಿಯನ್ನು ಒಪ್ಪುವುದು ಬೇಡ, ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕವಾಗಿದೆ, ಸಮುದಾಯಗಳನ್ನು ಸರಿಯಾಗಿ ಹೊಂದಾಣಿಕೆಯನ್ನು ಮಾಡಿಲ್ಲ, ಕೆಲವು ಸಮುದಾಯಗಳನ್ನು ಬೇರೆ ಬೇರೆ ಕಡೆ ವರ್ಗೀಕರಣ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳನ್ನು ಮುಂದಿಟ್ಟು ಈ ಒಂದು ವರದಿಯನ್ನು ಯಾವುದೇ ಕಾರಣಕ್ಕೆ ನೀವು ಅನುಷ್ಠಾನ ಮಾಡಬೇಡಿ, ಇದನ್ನು ಒಪ್ಕೊಳ್ಬೇಡಿ ಅಂತೇಳಿ ಮುಖ್ಯಮಂತ್ರಿಗಳ ಮುಂದೆ ಆ ಸಮುದಾಯದ ಸಚಿವರು ಇವತ್ತು ಡಿಮ್ಯಾಂಡನ್ನು ಇಡಲಿದ್ದಾರೆ. ಆದರೆ ಲಿಂಗಾಯತ ಸಮುದಾಯದ ಸಚಿವರು ಏನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ನಮ್ಮ ಮುಂದೆ ಇದೆ. ಕಾರಣ, ಯಾರೂ ಕೂಡ ಕಳೆದ 4-5 ದಿನಗಳಿಂದ ಇದರ ಬಗ್ಗೆ ಚರ್ಚೆಗಳ ಮೇಲೆ ಚರ್ಚೆಗಳು ನಡೀತಾ ಇದೆ, ಅಭಿಪ್ರಾಯಗಳ ಮೇಲೆ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಆದರೂ ಕೂಡ ಲಿಂಗಾಯತ ಸಮುದಾಯದ ನಾಯಕರು, ಸಚಿವರು ಪ್ರಬಲವಾಗಿ ಇದನ್ನು ವಿರೋಧ ಮಾಡ್ತಾ ಇಲ್ಲ. ಆ ಸಮುದಾಯದ ನಾಯಕರು ವಿರೋಧವನ್ನು ಮಾಡ್ತಾ ಇದ್ದಾರೆ, ಮುಖಂಡರುಗಳು ವಿರೋಧ ಮಾಡ್ತಾ ಇದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾ ವಿರೋಧವನ್ನು ಮಾಡ್ತಾ ಇದೆ, ಶಾಮನೂರು ಶಿವಶಂಕರಪ್ಪ ವಿರೋಧವನ್ನು ಮಾಡ್ತಾ ಇದ್ದಾರೆ. ಆದರೆ MB ಪಾಟೀಲ್, ಈಶ್ವರ್ ಖಂಡ್ರೆ ಸೇರಿದಂತೆ ಶಿವಾನಂದ ಪಾಟೀಲ್, ಶರಣಬಸಪ್ಪ, ದರ್ಶನಪುರ್, ಶರಣ ಪ್ರಕಾಶ್ ಪಾಟೀಲ್ ಎಲ್ಲರೂ ಕೂಡ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಸಮುದಾಯದ ಸಚಿವರು ಇದ್ದಾರೆ. ಅವರು ಇಲ್ಲಿಯವರೆಗೆ ಇದರ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಕಾರಣ, ಬಹಿರಂಗವಾಗಿ ನಾವು ಹೇಳಿಕೆಯನ್ನು ಕೊಟ್ಟು ಯಾಕೆ ಸಮುದಾಯಕ್ಕೆ ಬೇರೆ ಸಂದೇಶವನ್ನು ಕೊಡಬೇಕು, ಸರ್ಕಾರಕ್ಕೆ ಮತ್ತೊಂದು ಸಂದೇಶವನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕೆ ಏನಾದರೂ ಸುಮ್ಮನಾಗಿದ್ದಾರಾ ಗೊತ್ತಿಲ್ಲ. ಆದರೆ ಸಂಪುಟ ಸಭೆಯಲ್ಲಿ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಿದ್ದಾರೆ. ವರದಿಯಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ಸರಿಪಡಿಸಿದ್ದೆ ಆದರೆ ನಾವು ಅದನ್ನು ಒಪ್ಪಬಹುದು ಅನ್ನುವಂಥ ನಿರ್ಧಾರವನ್ನು ಅಲ್ಲಿ ಪ್ರಕಟ ಮಾಡುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ MB ಪಾಟೀಲ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ನಮ್ಮ ಸಮುದಾಯದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹಲವು ಒಳಪಂಗಡಗಳನ್ನು ಇವತ್ತು ಲಿಂಗಾಯತದ ಸಮುದಾಯದಡಿ ಇವತ್ತು ಗುರುತಿಸ್ಕೊಳ್ತಾ ಇದೆ. ಆದರೆ ದಕ್ಷಿಣ ಕರ್ನಾಟಕಕ್ಕೆ ಬಂದಾಗ ಆ ಸಮುದಾಯಗಳು 2A ಮತ್ತು ಬೇರೆ ಬೇರೆ ಪ್ರವರ್ಗಗಳಲ್ಲಿ ಇವತ್ತು ಗುರುತಿಸ್ಕೊಳ್ತಾ ಇದೆ. ಅವು ಒಂದು ಕಡೆ ನೋಡಿದಾಗ ಎಲ್ಲರ ಒಂದು ಆಕ್ರೋಶ, ಮತ್ತೊಂದೆಡೆ ಎಲ್ಲರ ಅಸಮಾಧಾನ, ಇದೆಲ್ಲವನ್ನ ಕಟ್ಕೊಂಡು ರಾಜ್ಯ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳಬಹುದು ಇವತ್ತಿನ ಸಭೆಯಲ್ಲಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಈಗ ಈ ಅಭಿಪ್ರಾಯಗಳು ಇಲ್ಲಿ ವ್ಯಕ್ತವಾಗುತ್ತೆ. ಹಾಗೆ ಹೈಂದ ಸಮುದಾಯದ ಸಚಿವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಅವರು ಈ ವರದಿಯನ್ನು ಜಾರಿಗೆ ತರಲೇಬೇಕು ಅನ್ನುವಂಥ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರು ಲಾಬಿಯನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಹೈ ರಿಸ್ಕ್ ಅನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಯಾಕೆಂದರೆ ಪರವಿರೋಧ ಅಭಿಪ್ರಾಯಗಳು ಇಲ್ಲಿ ವ್ಯಕ್ತವಾಗ್ತಾ ಇರೋದ್ರಿಂದ ಒಂದು ಕಡೆ ಜಂಟಿ ಸದನ ಸಮಿತಿಯನ್ನು ರಚನೆ ಮಾಡುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಹಾಗಾದಾಗ 3 ತಿಂಗಳು ಅಥವಾ 6 ತಿಂಗಳು ಒಂದು ಸದನ ಸಮಿತಿ 5-6 ಜನ ಸದಸ್ಯರನ್ನು ಅದಕ್ಕೆ
ನೇಮಕ ಮಾಡಿ ಆ ಸಮಿತಿಯ ಮೂಲಕ ಮತ್ತೊಮ್ಮೆ ಸಮೀಕ್ಷೆಯನ್ನು ಪರಿಶೀಲನೆ ಮಾಡಿ ಆನಂತರದಲ್ಲಿ ಆ ರಿಪೋರ್ಟನ್ನು ಆಧರಿಸಿ ಸರ್ಕಾರ ಮುಂದೆ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಾಗಿ ಸಂಪುಟ ಉಪಸಮಿತಿಯನ್ನು ಮಾಡೋದಕ್ಕೆ ಅವಕಾಶಗಳಿದೆ. ಈ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ತಜ್ಞರ ಒಂದು ಕಮಿಟಿಯನ್ನು ರಚನೆ ಮಾಡಿ ಅದರ ಮೂಲಕ ವಾಸ್ತವಾಂಶಗಳನ್ನು ಸಂಗ್ರಹ ಮಾಡಿ ಆ ಮೂಲಕ ಈ ವರದಿಯನ್ನು ಅನುಷ್ಠಾನಕ್ಕೆ ತರುವಂತಹ ನಿಟ್ಟಿನಲ್ಲೂ ಕೂಡ ಮುಖ್ಯಮಂತ್ರಿಗಳು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಮುದಾಯವಾರು ಈಗಾಗಲೇ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇರೋದ್ರಿಂದ ಸಹಜವಾಗಿ ಅಧಿವೇಶನವನ್ನು ವಿಶೇಷವಾಗಿ 3 ದಿನಗಳ ಕಾಲ ವಿಶೇಷ ಅಧಿವೇಶನವನ್ನು ಕರೆದು ಅಲ್ಲಿ ಎಲ್ಲ 224 ಶಾಸಕರಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟು ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನು ಆಧರಿಸಿ ಅದರ ಮೇಲೆ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಆಲೋಚನೆ ಕೂಡ ಮುಖ್ಯಮಂತ್ರಿಗಳ ಮುಂದೆ ಇದೆ. ಹಾಗಾಗಿ ಈ 3 ಅಂಶಗಳನ್ನು ಮುಕ್ತವಾಗಿಟ್ಕೊಂಡಿದ್ದಾರೆ. ಇವತ್ತು ಸಂಪುಟ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ನಂತರದಲ್ಲಿ ಈ 3 ಆಪ್ಷನ್ಗಳಲ್ಲಿ ಒಂದನ್ನು ಅಧಿಕೃತವಾಗಿ ಅವರು ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಸಂತೋಷ್. ಓಕೆ ಶಿವಕುಮಾರ್.